ಕನಕ ಜಯಂತಿಗೆ ಎಂತ ಕೆಲಸ ಮಾಡಿದ್ದಾರೆ ನೋಡಿ ಈ ಹುಡುಗರು. ವಿಡಿಯೋ ಕೊನೆವರೆಗೂ ನೋಡಿ. ವಿಶ್ವ ಚೇತನ ದಾಸ ಶ್ರೇಷ್ಠರಾದ ಭಕ್ತ ಕನಕದಾಸರ 538ನೇ ಜಯಂತಿ ಆಚರಣೆ ಜಾಲಿಯಾಗಬಾರದು, ಮಾದರಿಯಾಗಿರಬೇಕು ಎಂಬ ಉದ್ದೇಶದೊಂದಿಗೆ ನಮ್ಮ ಕಸ್ಬಾ ಲಿಂಗಸೂರಿನ ಯುವಕರು ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಏರ್ಪಡಿಸಿ ವಿಜೇತರಿಗೆ ಬಹುಮಾನಗಳನ್ನು ನೀಡುವ ಮೂಲಕ ಕನಕರು ಹೇಳಿದಂತೆ ಶಿಕ್ಷಣವೇ ನಿಜವಾದ ದೈವ, ಕಲಿಯದ ಮನಸ್ಸು ಕತ್ತಲೆಯಲ್ಲಿದ್ದಂತೆ ಎಂಬ ಮಾತಿನಂತೆ ಅವರವರ ಜ್ಞಾನಕ್ಕೆ ತಕ್ಕಂತೆ ಕನಕರ ಜಯಂತಿಗೆ ನಮ್ಮದೊಂದು ಕೊಡುಗೆ ಎಂದು ಪ್ರಥಮ ಬಾರಿಗೆ ಏರ್ಪಡಿಸಿದ ಪರೀಕ್ಷೆಗೆ ವಯಸ್ಸಿನ ಮಿತಿ ಇಲ್ಲದೆ ನೂರಾರು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಅವರ ಜ್ಞಾನಕ್ಕೆ ಬಹುಮಾನಗಳನ್ನು ಸಹ ಏರ್ಪಡಿಸಿದ್ರು. ಬಂದಿರುವ ಪ್ರತಿ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಊಟದ ವ್ಯವಸ್ಥೆ ಸಹ ಮಾಡಿದ ಈ ಯುವ ಬಳಗದ ಮಾದರಿ ಜಯಂತಿಗೆ ಗ್ರಾಮಸ್ಥರು ಹಾಗೂ ಎಲ್ಲರೂ ಸಹ ಶಾಬಾಷ್ ಅನ್ನ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಂಘದ ಅಧ್ಯಕ್ಷರಾದ ಕುಪ್ಪಣ್ಣ ಕವಿತಾಳ್, ಬಂಡೆಪ್ಪ, ಮಂಜುನಾಥ್, ನಿರುಪಾದಿ, ಮಾಳಿಂಗರಾಯ, ವೀರಪ್ಪ, ಶರಣಬಸವ ಹಾಗೂ ಗ್ರಾಮದ ಶಾಲೆಯ ಮುಖ್ಯ ಶಿಕ್ಷಕರು ಇನ್ನಿತರ ಶಿಕ್ಷಕರು ಈ ಸಂದರ್ಭದಲ್ಲಿ ಭಾಗಿಯಾಗಿ ಅವರಿಗೆ ಸಾಥ್ ನೀಡಿದ್ದಾರೆ. ಕನಕ ಜಯಂತಿಯ ಟೀಮ್ಗೆ ನನ್ನ ನಮಸ್ಕಾರಗಳು. ನಾನು ಈ ಕಾಂಪಿಟೇಷನ್ ಬರ್ತೀನಲ್ಲ, ನಂಗೆ ತುಂಬ ಖುಷಿ ಆಯ್ತು. ಒಂದು ಕನಕ ಜಯಂತಿ ಎಲ್ಲೆಲ್ಲೋ ಬೇರೆ ಕಡೆ ನೋಡ್ತೀವಿ ನಾವು. ಕನಕ ಜಯಂತಿ ಬಗ್ಗೆ ಬೇರೆ ಆಟ ಆಡಿಸೋದು ಏನೇನೋ ಸ್ಪರ್ಧೆಗಳು ನೀಡ್ತಾರೆ. ಬಟ್ ಇವರು ಇದೇ ಮೊದಲು ನಮ್ಮ ಲಿಂಗಸೂರಲ್ಲಿ ಹೇಳ್ಬೇಕಾದ್ರೆ ಕನಕ ಜಯಂತಿಯ ಪ್ರಯುಕ್ತ ಇದೇ ಕಸ್ಬಾ ಲಿಂಗಸೂರಲ್ಲಿ ಎಕ್ಸಾಮ್ ಇಟ್ಟಿದ್ದಾರೆ. ಬಟ್ ಈ ತರ ಇಟ್ಟರೆ ಪ್ರೈಸ್ ಸಹಿತ ಇಟ್ಟಿದ್ದಾರಲ್ಲ, ಇನ್ನು ಕಾಂಪಿಟೇಷನ್ ಮಾಡ್ಬೇಕನ್ನೋದು ಎಲ್ಲರಿಗೂ ಬರುತ್ತೆ. ನೆಕ್ಸ್ಟ್ ಇದೇ ತರ ಕಾಂಪಿಟೇಟಿವ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ಲಿಕ್ಕೆ ಸಹಾಯ ಆಗುತ್ತೆ. ಇದರ ಒಂದು ಉದ್ದೇಶ ಇಂದಿನ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಆ ಒಂದು ಪಾಲ್ಗೊಳ್ಳುವಿಕೆ, ಆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಹೇಗಿರುತ್ತೆ, ಆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಿಂದ ಪೊಲೀಸ್ ಮತ್ತು PSI, IAS, ಟೀಚರ್ ಇಂಥ ರಿಕ್ರೂಟ್ಮೆಂಟ್ಗಳು ಕೂಡ ಇದು ಒಂದು ಮಾದರಿ ಆಗುವ ಒಂದು ಉದ್ದೇಶದಿಂದ ನಾವು ಈ ಒಂದು ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಹಮ್ಮಿಕೊಂಡಿದ್ದೇವೆ.